ಇವತ್ತು ನಮ್ಮ ಮುಂಡ್ರಿಗಿ ಇದು ಗದಗ ಜಿಲ್ಲಾ ಮುಂಡ್ರಿಗಿ ತಾಲೂಕು ಎಸ್ ವಿ ಪಾಟೀಲ್ ಸರ್ ಲ್ಯಾಂಡಿಗೆ ನಾವು ವಿಸಿಟ್ ಮಾಡೋಕ್ಕೆ ಬಂದಿದ್ವಿ. ಸೊ ಈ ನಮ್ಮ ತಾಯಿ ಹೈಬ್ರಿಡ್ ತಳಿಯನ್ನು ಕೊಟ್ಟು ಇವತ್ತಿಗೆ ಸ್ವಲ್ಪ ಹೆಚ್ಚು ಕಮ್ಮಿ 1 ವರ್ಷ 2 ತಿಂಗಳಾಯ್ತು. ಸೊ ಎಲ್ಲ ಗಿಡದಲ್ಲಿ ಕಾಯಿಗಳು ಸಹ ಕಚ್ಕೊಂಡೈತಿ. ಅದ್ರ ಬಗ್ಗೆ ಏನು ಸಮಸ್ಯೆ ಇಲ್ಲ. ರೈತರಿಗೇನು ಡೌಟ್ ಇತ್ತಪ್ಪ ಅಂತಂದ್ರೆ ನಾವು ಏನು ಇದ್ರ ಕಾಯಿ ಬಿಡ್ತಾವೋ ಇಲ್ಲೋ ಇದು ಹೆಂಗಂತ ಒಂದು ಡೌಟ್ ಇತ್ತು. ಆ ಡೌಟಿಗೆ ಪರಿಹಾರವಾಗಿ ಎಲ್ಲ ಗಿಡದಲ್ಲಿ ಕಾಯಿ ಬಿಟ್ಟವು. ಬಟ್ ಕಾಯಿ ತೆಗಿಬೇಕು, ಯಾಕಂದ್ರೆ ಕಾಯಿ ತೆಗಿಲ್ಲಂದ್ರೆ ಗಿಡ ಗ್ರೋತ್ ಆಗೋಲ್ಲ. ಪ್ರತಿ ಒಂದು ಗಿಡದಲ್ಲಿ ಕಾಯಿ ಇದಾವೆ. ಇವರು ಪ್ರಗತಿಪರ ರೈತರು ಆರ್ಗ್ಯಾನಿಕ್ ಆಗಿ ಬೆಳೆದಿದ್ದಾರೆ. ಅಂದರೆ ಯಾವುದೇ ಕೆಮಿಕಲನ್ನು ಯೂಸ್ ಮಾಡಿಲ್ಲ. ಎಲ್ಲ ಫುಲ್ ಆರ್ಗ್ಯಾನಿಕ್ ಆಗಿ ಬೆಳೆದು ನೋಡ್ಬೋದು ರೈತರು. ಸೊ ಈ ರೈತರು ಯಾವೇ ರೈತರು ನಮ್ಮ ಈ ಉತ್ತರ ಕರ್ನಾಟಕ ರೈತರು ಆರಾಮಾಗಿ ಬಂದು ಇಲ್ಲಿ ವಿಸಿಟ್ ಸಹ ಮಾಡ್ಬೋದು. ಎಷ್ಟು ಹೆಲ್ದಿಯಾಗಿ ಗಿಡಗಳಿದಾವೆ. ಎಲ್ಲ ಒಂದು ಗಿಡದಲ್ಲಿ ಸಹ ಕಾಯಿ ಬಿಟ್ಟಿದ್ದಾವೆ. ಸೊ ಕಾಯಿ ಟೆಸ್ಟಿಂಗೋಸ್ಕರ ಅವರು ಬಿಡ್ತಾವೆ ಇಲ್ಲ ಅಂತ ಬಿಟ್ಟಿದ್ರು. ಸೊ ಕಾಯಿ ಬಿಟ್ಟಿದ್ದಾವೆ. ಸೊ ನೋಡ್ಬೋದು ರೈತರು ಇಲ್ಲಿ ಬಂದು ನಮ್ಮ ಗದಗ ಮತ್ತು ಕೊಪ್ಪಳ ಮತ್ತು ನಮ್ಮ ಈ ಸುತ್ತಮುತ್ತಲ ತಾಲೂಕಿನ ರೈತರು ಬಂದು ಇಲ್ಲಿ ವಿಸಿಟ್ ಮಾಡ್ಬೋದು. ಸೊ ಇದ್ರ ಬಗ್ಗೆ ಏನೇ ಡೌಟ್ ಇದ್ದರೂ ನಮ್ಮನ್ನು ಸಹ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ನೋಡಿ ಹೆವಿಯಾಗಿ ಹೆಲ್ತಿ ಆಗಿದ್ದಾವೆ ಗಿಡಗಳು. ಸೊ ಇದಕ್ಕೆ ತುಂಬ ಏನೇ ಡೌಟ್ ಇದ್ದರೂ ಬಂದು ನಮ್ಮ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಬರ್ಬೋದು, ಏನು ಸಮಸ್ಯೆ ಇಲ್ಲ. ಇಲ್ಲಿ ನೋಡಿ ಇವು ಹೆಚ್ಚಿಗೆ ಹೆವಿ ಕಾಯಿ ಬಿಟ್ಟಿದೆ. ಎಲ್ಲ ಗಿಡದಲ್ಲಿ ಪ್ರತಿಯೊಂದು ಗಿಡದಲ್ಲಿ ಕಾಯಿ ಬಿಟ್ಟಿದೆ. ಸೊ ಇದ್ರ ಬಗ್ಗೆ ಏನು ಡೌಟ್ ಬರ್ತಕ್ಕಂಥ ವಿಷಯನೇ ಇಲ್ಲ. ಸೊ ಇವಾಗ ನೋಡ್ಬೋದು, ನೀವೇ ನೋಡ್ಬೋದು. ನೋಡಿ ಸರ್, ಬನ್ನಿ ಸರ್, ಇಲ್ಲೊಂದು ಕಾಯಿ ಬಿಡತ್ತೆ ನೋಡಿ ಸರ್. ಇಲ್ಲಿ ನೋಡಿ ಸರ್, ಇಲ್ಲಿ ಸರ್, ಇಲ್ಲಿ ನೋಡ್ರಿ ಸರ್, ನೋಡಿ ಸರ್, ಪ್ರತಿಯೊಂದು ಗಿಡದಲ್ಲಿ ಎಲ್ಲ ಗಿಡದಲ್ಲಿ ಕಾಯಿ ಬಿಟ್ಟಿದೆ. ರೈತರಿಗೆ ಏನು ಡೌಟ್ ಪಡ್ತಕ್ಕಂತೆಲ್ಲ ನಮ್ಮದು 100% ಬೈಬ್ಯಾಕ್ ಇದೆ. ನಮ್ದು ಆಲ್ರೆಡಿ ಕೊಪ್ಪಳದಲ್ಲಿ ಸರ 23 ಎಕರೆ 23 ಗುಂಟೆ ನಾವು ಜಮೀನು ತೊಗೊಂಡು ಓನ್ ಲ್ಯಾಂಡ್ ತೊಗೊಂಡಿದ್ದೀವಿ. ಇವಾಗ ಅದೇ ಲ್ಯಾಂಡಲ್ಲಿ ಆಫೀಸ್ ನೋಡಿ ಸರ್, ಇದು ಹೆಂಗೈತಿ. ಅದೇ ಲ್ಯಾಂಡಲ್ಲಿ ಇವಾಗ ಏನಾಗಿದೆಪ್ಪ ಅಂತಂದ್ರೆ ನಮ್ಮದು ಆಫೀಸ್ ಸಹ ಓಪನ್ ಆಗೈತೆ ಆಲ್ರೆಡಿ. ನಮ್ಮ ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕು ಬೀರಲ್ದಿನ್ನಿ ಎಂಬ ಗ್ರಾಮದಲ್ಲಿ 23 ಎಕರೆ 23 ಗುಂಟೆ ಜಮೀನು ತೊಗೊಂಡು ಆಲ್ರೆಡಿಷನ್ ಆಗಿ ನಮ್ಮದು ಪ್ರೊಸೆಸಿಂಗ್ ಯೂನಿಟ್ ಏನು ಅಲ್ಲೇ ಆಗುತ್ತಲ್ಲ, ಈಗ ಅದಕ್ಕೆಲ್ಲ ಸಿದ್ಧತೆಗಳನ್ನು ಸಹ ನಡೆಸ್ತಾ ಇದ್ದೀವಿ. ಸೊ ರೈತರಿಗೆ ಏನಕ್ಕೆ ಹೇಳೋಕೆ ಇಷ್ಟಪಡ್ತಾನಪ್ಪ ಅಂದ್ರೆ 1 ಎಕರೆ ಹಲಸು ಮಾಡ್ಕೊಂಡ್ರೆ ಆರಾಮಾಗಿ ಮಿನಿಮಮ್ ಅಂದರೂ ಒಂದು ವರ್ಷಕ್ಕೆ ಒಂದು 7 ರಿಂದ 8-9 ಲಕ್ಷ ರೂಪಾಯಿ ಆರಾಮಾಗಿ ಅರ್ನ್ ಮಾಡ್ಬೋದು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.